ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ನೋಡಿ, ವರ್ಷದ ಇನ್ನೂ 9ನೇ ತಾರೀಕು ಜನವರಿಯಲ್ಲಿ IPL ಸ್ಟಾರ್ಟ್ ಆಗಿದೆ, WPL. ಇವತ್ತು ಮುಂಬೈ ಇಂಡಿಯನ್ಸು ಮತ್ತು RCB ಮಹಿಳಾ ತಂಡ ನವಿ ಮುಂಬೈಯಲ್ಲಿ ನಡೀತಾ ಇರೋ ಪಂದ್ಯದಲ್ಲಿ ಮುಂಬೈ ಅವರು ಮೊದಲು ಬ್ಯಾಟಿಂಗ್ ಮಾಡಿ 154, 6 ವಿಕೆಟ್ನಷ್ಟಕ್ಕೆ 20 ಓವರ್ಗಳಲ್ಲಿ ಒಂದು ಹಂತದಲ್ಲಿ ಮುಂಬೈ ಇಂಡಿಯನ್ಸ್ ಮಹಿಳಾ ತಂಡ 67ಕ್ಕೆ 4 ವಿಕೆಟು 11 ಓವರ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಕ್ಯಾರಿ ಹಾಗೂ ನಮ್ಮ ಸಜನಾ, ನಮ್ಮ ಕೇರಳದ ಹುಡುಗಿ ಸಜನಾ ಅವರು ಕೇವಲ 47 ಬಾಲಲ್ಲಿ 82 ಪಾರ್ಟ್ನರ್ಶಿಪ್ಪು. ಸಚಿನ್ ಅವರು 45 ರನ್, ಅತ್ಯಂತ ಬಿರುಸಿನ ಬ್ಯಾಟಿಂಗ್ ಆಡ್ತಾರೆ ಇವತ್ತು. 40 ಟಾಪ್ ಸ್ಕೋರರ್ ಮುಂಬೈ ಇಂಡಿಯನ್ಸ್ ಪರವಾಗಿ. ಆಮೇಲೆ ಕ್ಯಾರಿ ಅವರು 40 ರನ್ ಹೊಡೆದ್ರೆ, ಕಮಲಿನಿ ಅವರು 18 ವರ್ಷದ ಹುಡುಗಿ ಕಮಲಿನಿ 32 ರನ್ ಹೊಡಿತಾರೆ. ಇದು RCB ರಾಯಲ್ ಚಾಲೆಂಜರ್ಸ್ ಪರವಾಗಿ ಅತ್ಯಂತ ಕರಾರುವಾಗಿ ಬಾಲಿಂಗ್ ಮಾಡಿದಂತಹ ಬೆಲ್ ಅವರು 4 ಓವರಲ್ಲಿ 14 ರನ್ ನೀಡಿ 1 ವಿಕೆಟ್ ಹೋಗಿದ್ದಾರೆ. ಕ್ಲರ್ಕ್ ಅವರು 4 ವಿಕೆಟ್ ಹೋಗಿದ್ದಾರೆ, 26 ರನ್ ನೀಡಿ ಅದ್ಭುತವಾದ ಬಾಲಿಂಗ್ ಪ್ರದರ್ಶನ ನೀಡ್ತಾರೆ. RCB ಮಹಿಳಾ ತಂಡ ಬ್ಯಾಟಿಂಗ್ ಮಾಡಿರ್ತಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಅತ್ಯುತ್ತಮವಾಗಿರುತ್ತೆ. 40 ರನ್ಗೆ 1 ವಿಕೆಟ್. ಮಂದನ ಅವರು 18 ರನ್ ಹೋಗಿದ್ದಾರೆ. ಇನ್ನೊಬ್ಬರು ಹ್ಯಾರಿಸ್ ಅವರು ಅದ್ಭುತ ಬ್ಯಾಟಿಂಗ್ ಆಡ್ತಾಯಿದ್ರು, 25 ರನ್ ಕೇವಲ 12 ಬಾಲಲ್ಲಿ. ಟೊಟಾರೆ ಈಗ 65 ರನ್ನು, 6 ಓವರು, 3 ವಿಕೆಟ್ ಹೋಗಿದೆ. ಈಸಿಯಾಗಿ ಗೆಲ್ತಾರೆ ಅಂತ ಹೇಳ್ಬೇಕಾಗತ್ತೆ. RCB ಮಹಿಳಾ ತಂಡ ಶುಭಾರಂಭ ಮಾಡ್ತಾರೆ. ಇನ್ನೊಂದು ಈ IPL ಬಗ್ಗೆ ಹೇಳಬೇಕಾದ್ರೆ, ಈ ಬೆಟ್ಟಿಂಗ್ ದಯವಿಟ್ಟು ಯಾರೂ ಆಡೋಕ್ಕೆ ಹೋಗಬೇಡ್ರಿ. ನನಗೆ ಒಂದೇ ಮಾತು, ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಮಹತ್ವ ಕೊಡ್ತೀನಿ. IPLಗೆ ನನಗೆ ವೈಯಕ್ತಿಕವಾಗಿ IPL ನಾನು ಅಭಿಮಾನಿ ಅಲ್ವೇ ಅಲ್ಲ. ಯಾವುದೋ ಒಂದು ನಮ್ಮ ಇಷ್ಟ ಪ್ಲೇಯರ್ ಇರ್ತಾರಂತೆ, ಇದ್ರ ಬಗ್ಗೆ ಮಾತಾಡಬೇಕು ಹೊರತಾಗಿ ಇದರಿಂದ ದೇಶಕ್ಕೆ ಪ್ರಾಯೋಜಕರಿಗೆ ಲಾಭ ಇದೆ ಹೊರತಾಗಿ ಪ್ರಯೋಜನ ಇಲ್ಲ ಅಂತ ಹೇಳಬೇಕಾಗತ್ತೆ. ಏನೇ ಆಗಲಿ, ನಮ್ಮ RCB ಮಹಿಳಾ ತಂಡ ಶುಭಾರಂಭ ಮಾಡಲಿ. ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವರು 1 ವಿಕೆಟ್ ಹೋಗಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ, ಇವತ್ತಿನ ಪಿಚ್ ಬಗ್ಗೆ ಹೇಳಬೇಕಂದ್ರೆ, ವೇಗದ ಬಾಲರ್ಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಅಂತ ಬಿದ್ದಂಥ ವಿಕೆಟು 6 ವಿಕೆಟಲ್ಲಿ RCB ಅವರು 5 ಸ್ಪೀಡ್ ಬಾಲರ್ ತೊಗೊಂಡಿರ್ತಾರೆ, ಕೇವಲ 1 ವಿಕೆಟ್ ಶ್ರೇಯಾಂಕ ಅವರು ತೊಗೊಂಡಿರ್ತಾರೆ. RCB ಗೆಲುವಿನಿಂದ ಶುಭಾರಂಭ ಆಗಲಿ ಅಂತೇಳಿ ಆಶಿಸ್ತಾ ನಾನು ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.